ಆಶೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಹೋಗಿ ಗಾಡಿ ಟೆಸ್ಟ್ ರೈಡ್ ಮಾಡಿಕೊಂಡು ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು ಬಂದಿದ್ದೀವಿ. ಅವನು ಅದೇ ಕನ್ಫ್ಯೂಷನಲ್ಲಿ ಇದ್ದಾನೆ, ಗಾಡಿ ಇಷ್ಟ ಆಗಿದೆ ಅವನಿಗೆ, ಇದು ಅಥವಾ N160 ಅವೆರಡರಲ್ಲಿ ಯಾವುದಾದ್ರು ಒಂದು ಮಾಡಬೇಕು ಅಂತ. ಆ್ಯಕ್ಚುಲಿ ಇವರು ಓನರ್ ಕೂಡ, ಸಾರಿ ಓನರ್ ಅಂತೀನಿ, ಮ್ಯಾನೇಜರ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಲ್ಲಿ. ಹಾಂ, ಇಷ್ಟೊಂದು ಇಂಟ್ರೆಸ್ಟ್ ಬರುತ್ತಾ? ಏನಿಲ್ಲ, ನಾ 48 ಮಂತ್ಸ್ ಆಗ್ತಾಯಿತ್ತು, 6064 ಬಂದಿತ್ತು. ಹಾಂ, 2,90,000 ಅಷ್ಟೇ ಹೋಗಿದ್ದು ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಎಷ್ಟು? ಓ, ಅಡ್ವಾನ್ಸ್ ಹೋಗುತ್ತಾ? ಪ್ಲಸ್ ಅಡ್ವಾನ್ಸ್ 50. ಹಾಂ, ಅಡ್ವಾನ್ಸ್ ಬಿಟ್ಟದು. ನಿಮ್ಗೆ ಡೌನ್ ಪೇಮೆಂಟ್ ಬಿಟ್ಟು ಗೊತ್ತಾಗುತ್ತೆ. ಹಾಂ ಹ್ಞೂ ಏನ್ ಮಾಡುವ, ನಿಮ್ಮ ಅಭಿಪ್ರಾಯ, ಫೀಡ್ಬ್ಯಾಕ್ ಹೇಳಿ. ನನ್ನ ಅಭಿಪ್ರಾಯ ಅಂದರೆ ತಗೋ ಅಂತೀನಿ ನಾನು. ಈಗ ನೆಕ್ಸ್ಟ್ ಏನು ಮಾಡೋದು? ಏನ್ ಮಾಡಮ್ಮ, ಅಲ್ಲ ಬೇರೆ ಏನು ಹೋಗ್ಬೇಕಾ ಬೇರೆ ಕಡೆ? ಯಮಾದಲ್ಲಿ ಚೆನ್ನಾಗಿಲ್ಲ. ಯಮಹದಲ್ಲಿ MT R15 ಇವೇ ಇರೋದು. ಅದು ಬಿಟ್ಟರೆ FZ, ಏರಾಕ್ಸು. ಬಜಾಜ್ ಇಲ್ಲಿ ಬೇಡ ಕಣ, ಬಜಾಜಿಗೆ ಬೇಕಾದ್ರೆ ಶೆಟ್ಟಿ ಹತ್ರ ಹೋಗೋಣ. ಹಾಂ, ಮತ್ತಿನ್ಯಾವುದು? ಸುಜುಕಿ ನೋಡ್ತೀಯಾ? ರಾಯಲ್ ಎನ್ಫೀಲ್ಡ್ ನೋಡ್ತೀಯಾ? ಗಜಬ್ ಬೇಜತಿ. ಸುಜುಕಿ ನೋಡ್ತೀಯ ಅಂದರೆ ಹೇಳಿ, ಇಲ್ಲೇ ಹೋಗಿ ಹಿಂಗೆ ಹೋಗೋಣ. ಲುಕ್ ಇಷ್ಟ ಆಗಲ್ಲ. ಮತ್ತೆ ಈಗ ಎಲ್ಲಿ ಹೋಗೋದು? ಅದೆಲ್ಲ ಇದು ಒಂದೇ ಹೀರೋಗೆ ಹೋಗ್ಬೇಕಾ? ಅದು ನೋಡ್ಕೊಬಾರ ಅತ್ಲಾಗೆ. ಹಾಂ, ಅದನ್ನ ಮುಚ್ಚಿಡ್ಕ. ಅಲ್ಲೋಗಿ ಇಲ್ಲಿ ಬಂದಿವೆ ಅಂತ ಗೊತ್ತಾದ್ರೆ. ಹಾಂ, ಇದು ಮಾರುತಿ ಸುಜುಕಿ, ನಾಟ್ ಸುಜುಕಿ, ನಾಟ್ ಸುಜುಕಿ ಟೂ ವೀಲರ್ಸ್. ಸುಜುಕಿ ಇಲ್ಲೇ ಇದೆ ಕಣ, ಅಲ್ಲೇ ಇದೆಯಲ್ಲ. ಹ್ಞೂ, ನೀರು ಮಿಕ್ಸ್ ಮಾಡದೆ ಕುಡಿದು ಬಿಡ್ತೀರಾ ಮರ, ಏನೂ ಗೊತ್ತಾಗಲ್ಲ ಏನಿಲ್ಲ. ಹರ್ಷ ಗಾಡಿ ತಗೊಂಡಿದ್ದು ಅದೇ ಶೋರೂಮು. ಹರ್ಷ ಗಾಡಿ ತಗೊಂಡಿದ್ದು ಅದೇ ಶೋರೂಮು. ಹಾಂ, ಅವನಿಗೆ ಶೆಟ್ಟಿ ಪರಿಚಯ ಇಲ್ಲ. ಶೆಟ್ಟಿದ್ ಬೊಮ್ಮನಹಳ್ಳಿ ಕಣ. ಏನಿಲ್ಲಪ್ಪ, ನೀನು ಯಾವ ಶೋರೂಮಲ್ಲಿ ಬೇಕಾದ್ರೂ ಮಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು. ಯಾರ? ನಾನು ಯಾವಾಗ ಹೇಳಿದೆ? ಏಯ್, ನಾನಂತೂ ಹೇಳಲ್ಲ. ನಾನು ತೀರ್ಥಹಳ್ಳಿಗೆ ಗಾಡಿ ತಗೊಂಡಿದ್ದು, ತೀರ್ಥಹಳ್ಳಿಲಿ ಫ್ರೀ ಸರ್ವಿಸ್ ಶಿವಮೊಗ್ಗದಲ್ಲ ಮಾಡಿಸಿದ್ದೀನಿ. ನಾನು ಹೇಳಿದ್ ನಿಂಗೆ ಶಿವಮೊಗ್ಗದಲ್ಲಿ ಶೋರೂಮ್ ಸಿಗಲ್ಲ ಅಂತ. ಸರ್ವೀಸು ನಿಂಗೇನು ಸರ್ವಿಸ್ ಏನಿದೆ, ಮೇಜರ್ ಏನಿಲ್ಲ ಕಣ. ಆಯಿಲ್ ಚೇಂಜ್ ಎಲ್ಲ ಕಡೆನೂ ಮಾಡ್ತಾರೆ. ಟ್ರಯಂಪ್ ಮಾಡಿ ಇನ್ನೂ ಬೆಸ್ಟು, ಟ್ರಯಂಪ್ ಮಾಡಿ ಇನ್ನೂ ಬೆಸ್ಟು. 16,000ಗೆ 16, ಅದೇ 16, 14 ಅಷ್ಟಕ್ಕೆ. ಅದನ್ನೇ ಹೇಳ್ತಿರೋದು. ಇದ್ರೆ ನಿಂಗೆ CB350 2 ಸರ್ವಿಸ್ ಆಗಿ 2.5 ಸರ್ವಿಸು, ಅದು 1 ಸರ್ವಿಸು. ಮಾಡೋರು 6,000 ಎಲ್ಲ ಮಾಡೋ ಆರಾಮ್ ಬೆಸ್ಟ್ ಕಾಣೋದು. ನಮ್ಮದು ನೋಡಿ 2.5 ಅಂತ ಎಷ್ಟಾದ ವರ್ಷಕ್ಕೆ. ಅದರಲ್ಲೂ ನಂದು ಓಡಿಸೋದು ಜಾಸ್ತಿ. ಬಟ್ ಏನೇ ಆದರೂ ನಿಮಗೆ ಜನರಲ್ ಚೆಕಪ್ ಒಂದ್ಸಲ 12 ಮಂತ್ಸಿಗೆ ಒಂದ್ಸಲ ಮಾಡ್ಬೇಕಣ್ಣ.
ಏಯ್ ಅದೊಂಥರ ಲೀನಿಯರ್ ಪವರ್ ಇತ್ತು, ಎತ್ಕೊಡುತ್ತಷ್ಟೇ. 40-45 ಬರುತ್ತೆ ಕಣ. ನಿಂಗೆ ಅದೇ ಹೋಂಡಾ ಸ್ಮೂತ್ನೆಸ್ ಇದ್ರಲ್ಲಿ ಬರಲ್ಲ, ಬಟ್ ಓಕೆ. ಹಾಂ ಇದು ಹಾಂ ಹೋಂಡಾ ಸ್ಮೂತ್. ನಾನು ನಿಂಗೆ ಅದಕ್ಕೆ ಹೇಳ್ತಾ ಇರೋದು, ಇಂಜಿನ್ ಹೋಂಡಾ ಇಂಜಿನ್ ಮುಂದೆ ಇವ್ಯಾವ ಅಲ್ಲ ಅಂತ. ಇದೇ ರೈಟನಾ? ಏ ಇಲ್ಲ ಕಣ, ಪೆಟ್ರೋಲ್ ಅದೆಯಾ ಇಲ್ಲ ಮೊದಲು ಅದು ಬೇಕಲ್ಲ ಮೇಯ್ನಾಗಿ. ನಾವು ನನ್ನ ಮಕ್ಕಳು ಪೆಟ್ರೋಲ್ ಹಾಕಲ್ಲ ಶೋರೂಮರು. ಸೆಕೆಂಡ್ ಗೇರಲ್ಲಿ ಇಟ್ಕೊಂಡು ಹಿಂಗೆ ಮೂವ್ ಮಾಡಿದ್ರೆ ಇನ್ನೆಂತ ಆಗ್ತದೆ. ಇಲ್ಲ ಕದ ಕೇಳ. ಆ್ಯಕ್ಚುಲಿ ಹೋಂಡಾ ಶೋರೂಮ್ಗೆ ನಾವು ಹೀರೋ ಶೋರೂಮ್ಗೆ ಹೋಗಿದ್ವಿ. ಹೀರೋ ಶೋರೂಮ್ಗೆ ಹೋಗ್ಬಿಟ್ಟು ಎಕ್ಸ್ಪಲ್ಸ್ನ ನೋಡ್ಕೊಂಡು ಬಂದಿದ್ದೀವಿ. ಓಕೆ, ಎಕ್ಸ್ಪಲ್ಸ್ ಚೆನ್ನಾಗಿದೆ, ಆಲ್ರೆಡಿ ಗೊತ್ತಿರೋದು. ಎಕ್ಸ್ಪಲ್ಸ್ ಚೆನ್ನಾಗಿದೆ. ಇವನಿಗೆ ಅದು ಅಷ್ಟು ಇಷ್ಟ ಆಗಿಲ್ಲ, ಅದೇ ಕನ್ಫ್ಯೂಷನಲ್ಲಿದ್ದಾನೆ ಅವನಿಗೆ. ಅಂದರೆ ಹೋಂಡಾ ಹೊಡೆದಿದ್ದ ಫೀಲಿಂಗು ಇದರಲ್ಲಿ ಅಷ್ಟು ಸಿಗಲಿಲ್ಲ. ಇದು ಸ್ವಲ್ಪ ಹಾರ್ಶ್ ಅನ್ಸಕ್ಕೆ ಶುರು ಆಯ್ತತ್ತೆ. ಅವನು ಅದೇ ಏನು ಮಾಡೋದು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನೇನು ಮೇ ಬಿ ತೊಗೊಂಡ್ರೆ 13 ತೊಗೊಬೇಕು ಅಂದ್ಕೊಂಡಿದ್ದಾನೆ. ಅಷ್ಟರೊಳಗೆ ಲೋನ್ ಪ್ರೊಸೆಸ್ ಎಲ್ಲ ಆಯಿತು ಅಂದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ತೊಗೊತಾನೆ. ಓಕೆ ಸ್ನೇಹಿತರೆ, ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಅಪ್ಡೇಟ್ಗಳು ಬೇಕು ಅಂದಾಗ. ಓಕೆ ಸ್ನೇಹಿತರೆ, ಟಾಟಾ, ಬಾಯ್ ಬಾಯ್. ಕರುಣ